ಪ್ರಭು, ಜೈಲಿಂದ ಬಿಡುಗಡೆ ಹೊಂದಿ ಎಷ್ಟು ಒಳ್ಳೇದಾಗ್ತಿದೆ. ಬೆಳಿಗ್ಗೆ ಆದ ಕೂಡಲೇ ನಾವು ನಮ್ಮ ತಲೆಯನ್ನ ಬೋಳಿಸ್ಕೊಳ್ಳೋಣ. ಯಾಕೆ? ಯಾಕೆಂದ್ರೆ ಜೈಲಿನ ಜೊತೆ ನಮ್ದು ಯಾವುದೇ ಸಂಬಂಧ ಇರಬಾರ್ದು. ಇವನು ಅವನೇ ಅಲ್ವಾ ಹಾರ ಹಾರ್ಕೊಂಡ್ ಬಂದು ನಮ್ಮ ಬ್ಯಾಂಡ್ ಬಜಾಯಿಸಿದ್ದು. ಇವನನ್ನ ಬಿಡೋದಿಲ್ಲ. ಸೈಡಿಂದ ಹೋಗೋ. ಪ್ರಭು, ಅವನು ಹೊರಟೋದ್ನಾ? ಅಲ್ಲಿದ್ದಾನೆ. ಇವನಂತೂ ನಿದ್ದೆಯಲ್ಲಿ ಓಡಾಡ್ತಿದ್ದಾನೆ, ಮತ್ತೆ ನಮ್ಮ ಮಾತು ಸಹ ಕೇಳ್ತಾ ಇದ್ದಾನೆ. ಸರಿ, ಅವನಿಗೆ ಬುದ್ಧಿ ಕಲ್ಸೋಣ. ಶನ್ ಪ್ರಭು, ಇವತ್ತು ನನ್ನ ಬಿಡೋದು ಬೇಡ. ಬೇಡ, ನನ್ನ ಹತ್ರ ಇನ್ನೂ ಬೆಟರ್ ಪ್ಲಾನ್ ಇದೆ. ಈಗ ಸದ್ಯಕ್ಕೆ ನಡಿ ಇಲ್ಲಿಂದ. ನೋಡ್ಕೊಂಡು ಹೋಗಲ್ಲ. ನಾವು ಸ್ವಲ್ಪ ದಿನದ ಮಟ್ಟಿಗೆ ಜೈಲಿಗೆ ಹೋಗಿದ್ದಷ್ಟೇ ನಮ್ಮ ಎಲ್ಲಾ ಬಿಸ್ನೆಸ್ ಅನ್ನ ನಾಗರೆಡ್ಡಿ ಟೇಕ್ ಓವರ್ ಮಾಡಿದ್ದಾನೆ. ನಾಗಾರೆಡ್ಡಿ ಹೆಸರನ್ನ ಒಂದು ಪೇಪರ್ ನಲ್ಲಿ ಬರೆದು ಜಮೀನಲ್ಲಿ ಹೂತಾಕೋ. ಅವನ ಹೆಸರು ಮಣ್ಣಿನಲ್ಲಿ ಸೇರಿ ಹೋಗುತ್ತೆ. ವೆರಿ ಸ್ಮಾರ್ಟ್. ಇದ್ಯಾವ್ದು ಹೊಸ ಡಿಸೈನ್? ಪ್ರಭು, ಜೈಲಲ್ಲಿ ಇದ್ದು ಈ ಡ್ರೆಸ್ ಹಾಕೊಳ್ಳೋ ಅಭ್ಯಾಸ ಆಗಿದೆ. ವೆಲ್ಕಮ್ ಸರ್. ಪ್ರಭು, ಇವರು ನಮ್ಮ ಮನೆಗೆ ಬಂದಿದ್ದಾರೆ. ವೆಲ್ಕಮ್ ನಾವು ಮಾಡಬೇಕು. ಸ್ಟಾಪಿಡ್. ಇವರು ಜೈಲಿಂದ ಬಂದ ಮೇಲೆ ನಮ್ಗೆ ವೆಲ್ಕಮ್ ಹೇಳ್ತಿದ್ದಾರೆ. ಬನ್ನಿ ಎಲ್ಲರೂ ಸೂಪ್ ಕುಡಿಯೋಣ. ಡಯನಾ, ನೀನ್ ಕುಡಿಬೇಡ. ಯಾಕೆ ಬಾಸ್? ಹಾಟ್ ಅಂಡ್ ಸಾರ್ ಸೂಪ್ ಇದೆ. ನೀನ್ ಕುಡಿದ್ರೆ ಡೈನೋಸಾರ್ ಆಗ್ಬಿಡ್ತೀಯ. ಈ ರಾತ್ರಿ ನಾವು ನಾಗರೆಡ್ಡಿಯ ತಿಜೋರಿಯನ್ನ ಖಾಲಿ ಮಾಡ್ಬೇಕಿದೆ. ಯಾಕೆ? ಅವನ್ ಕೆಲ್ಸದೊಳ್ ಬರ್ಲಿಲ್ವಾ? ಇಡಿಯಟ್. ನಾವು ಅವನ ಲೂಟಿ ಮಾಡ್ಬೇಕಿದೆ. ನಾಗಾರೆಡ್ಡಿಯ ಹತ್ರ ಮಾಲ್ ಇಲ್ದೇ ಇದ್ರೆ ಅವನು ಬಿಲ್ಡರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೋನಾ ಎಲ್ಲಿ? ಇಡೀ ಮನೆ ನಮ್ಮದು, ಎಲ್ಲಿ ಬೇಕಾದ್ರೂ ನಿದ್ದೆ ಮಾಡೋ. ಬಾಸ್ ನಿದ್ದೆ ಮಾಡೋ ಬಗ್ಗೆ ಕೇಳ್ತಿದ್ದಾರೆ. ಅವನು ತನ್ನ ಒಂದು ಫ್ಲಾಟ್ ನಲ್ಲಿ ಚಿನ್ನನ ಬಚ್ಚಿಟ್ಟಿದ್ದಾನೆ. ಸರ್, ನನಗೆ ಅವಳಿ ಮಕ್ಕಳಾಗಿದ್ದಾವೆ ಸರ್. ಹಾಗಾದ್ರೆ ವೆರಿ ಸ್ಮಾರ್ಟ್. ಮಕ್ಕಳ ಹೆಸರೇನಿಡ್ಲಿ? ಒಬ್ಬನ್ಗೆ ಪೀಟರ್ ಅಂತ ಇಡು. ಓಕೆ. ಎರಡನೇದು? ರಿಪೀಟರ್. ಸಿಂಪಲ್. ಪ್ರಭು, ನಾಗಾರೆಡ್ಡಿ ಬಿಲ್ಡಿಂಗ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಟ್ಟಿರ್ಬೋದು. ನಾವು ಒಳಗೆ ಹೇಗೆ ಹೋಗುದು? ಸ್ಮಾರ್ಟ್ ಕ್ವಶನ್. ಅದಕ್ಕಾಗಿ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನು? ಖನ್ನಾ ನಮ್ಗೆ ಸಹಾಯ ಮಾಡ್ತಾನೆ. ಕನ್ನ? ಅವನು ನಿದ್ದೆಯಲ್ಲಿ ನಡ್ಕೊಂಡು ಒಳಗೆ ಹೋಗ್ತಾನೆ, ಮತ್ತೆ ಎಲ್ಲ ಚಿನ್ನವನ್ನ ನಮಗಾಗಿ ಕದ್ಕೊಂಡು ತರ್ತಾನೆ. ನಡೀರಿ, ಎಲ್ರು ಖನ್ನಾನ ಮನೆಗೆ ಹೋಗೋಣ. ಅರೆ, ಕುಣ್ಕೊಣ್ಸಲ್ವಾ? ಏನಾಯ್ತು? ಗಾಡಿಯ ಬ್ರೇಕ್ ಫೇಲ್ ಆಗಿದೆ. ಏನು? ಯಾವ ಎಕ್ಸಾಮ್ ಅಲ್ಲಿ? ಅರೆ ಕತ್ತೆ, ಇದ್ರರ್ಥ ಗಾಡಿಯ ಬ್ರೇಕ್ ಕೆಲಸ ಮಾಡ್ತಿಲ್ಲ ಅಂತ. ಮತ್ತೆ ಗಾಡಿಯ ಬ್ರೇಕ್ ಹತ್ರ ನಮ್ಗೆ ಯಾವ ಕೆಲಸ ಮಾಡಿಸ್ಬೇಕು? ಬ್ರೇಕ್ ಕೇವಲ ಗಾಡಿ ನಿಲ್ಲಿಸೋಕೆ ಕೆಲಸಕ್ಕೆ ಬರುತ್ತೆ. ಗಾಡಿಯೇ ನಿಲ್ತಾ ಇಲ್ಲ. ಗಾಬರಿ ಆಗ್ಬೇಡಿ ನೀವು. ನಾವು ಹಾರ್ಕೊಂಡು ಹೊರಗೆ ಹೋಗ್ಬೋದು. ಆದ್ರೆ ನಮ್ಗೆ ಹಾರೋಕ್ಕಾಗುತ್ತಾ? ಹಾರಬಹುದಲ್ಲ. ಮನೆಗೆ ತಲುಪಿದ ತಕ್ಷಣ ತೋತಾರಾಮ್ ಗಾಡಿ ಸ್ಲೋ ಮಾಡ್ತಾನೆ. ಎಲ್ರು ಹಾರಿಬಿಡಿ. ಏನ್ರಪ್ಪ, ರೆಡಿ? ಮನೆ ಬರ್ತಾ ಇದೆ. ರೆಡಿ. 1 2 3 ಹಾರಿ. ಗಾಡಿ ಹೇಗೆ ನಿಲ್ತು? ಏನಪ್ಪ, ಬ್ರೇಕ್ ಸರಿ ಆಯ್ತು. ಈಗ ದುಬಾರಿ ಗಾಡಿ ಆದ್ರೆ ಇದೇ ಲಾಭ. ಹನಿ ಬನ್ನಿ ಪೋಪಟ್ ಜೋರ್ದಾರ್. ಖನ್ನಾ ಸಾಹೇಬ್ರು ಮತ್ತೆ ನಿದ್ದೆಯಲ್ಲಿ ಹೋದ್ರು. ಏನಪ್ಪ, ಗಾಬರಿ ಆಗೋದು ಯಾತಕ್ಕಾಗಿ? ಬೆಳಗ್ಗೆ ಹೇಳ್ತಾರೆ. ಅರೆ,
ಅವ್ರು ನಿದ್ದೆಯಲ್ಲಿ ಮನೆಯಿಂದ ಹೋಗಿದ್ದು. ಅವರಿಗೆ ನಿದ್ದೆಯಲ್ಲಿ ನಡೆಯುವ ಅಭ್ಯಾಸ ಇದೆ. ಎಲ್ಲಿರ್ತಾರೋ ಗೊತ್ತಿಲ್ಲ. ಹೆದರ್ಬೇಡ, ನಾವು ಅವ್ರನ್ನ ಹುಡ್ಕೋಕ್ ಹೋಗ್ತೀವಿ. ನಾನು ಕಾರ್ ತರ್ತೀನಿ. ಬೇಡ, ಮತ್ತೆ ಬ್ರೇಕ್ ಫೇಲ್ ಆದ್ರೆ ನಾವು ನಡ್ಕೊಂಡೇ ಹೋಗುವ. ಹಾ, ಇದರಿಂದ ಬೇರೆ ಬೇರೆ ಜಾಗದಲ್ಲಿ ಹುಡುಕ್ಬಹುದು. ಬನ್ನಿ. ಇವನೇನ್ ಮಾಡ್ತಿದ್ದಾನೆ? ಇವ್ನು ನಿದ್ದೆಯಲ್ಲಿ ನಡೀತಾ ಇದ್ದಾನೆ. ನಿದ್ದೆಯಲ್ಲಿ ಇವನು ನಾಗಾರೆಡ್ಡಿಯ ತಿಜೋರಿಯಿಂದ ಎಲ್ಲ ಚಿನ್ನವನ್ನ ಕದ್ದು ತರ್ತಾನೆ, ಇವನಿಗೆ ಗೊತ್ತೇ ಆಗೋದಿಲ್ಲ. ಸರ್, ಇಬ್ಬಿಬ್ರು ಬೇರೆ ಬೇರೆ ಜಾಗಕ್ಕೆ ಹೋಗಿ ಅವನನ್ನ ಹಿಡ್ಕೊಳ್ಳಿ. ಮೋನಾ, ನೀನು ರಾಬರ್ಟ್ನ ಜೊತೆಗೆ ಹೋಗು, ಟೋನಿಯ ಜೊತೆ ಅಲ್ಲ. ಯಾಕೆ ಬಾಸ್? ಏಕೆಂದ್ರೆ ನೀನು ಟೋನಿ ಜೊತೆ ಹೋದ್ರೆ ಮೋನಾ ಟೋನಿ ಆಗೋಗುತ್ತೆ. ನೋಡು, ಅಲ್ಲೋಡು. ಅಣ್ಣ, ಮೊದ್ಲು ನೀನ್ ನೋಡು. ಅರೆ, ಇಲ್ಲ. ನಾನು ಕೊಡ್ತೀನಿ. ಇಲ್ಲ, ನಾನು ಹಿಡ್ಕೊಂತೀನಿ ಇವನ್ನ. ಹಿಡ್ಕೊಡು. ಹಿಡ್ಕೊಂಡ ರಾಬರ್ಟ್. ಶಬಾಷ್, ವೆಲ್ಕಮ್ ಟೋನಿ. ರಾಬರ್ಟ್ನ ಮನೆಯ ಡೋರ್ ಬೆಲ್ ನ ತೆಗೆದು ಅಲ್ಲಿ ಪ್ರೈಸ್ ಟ್ಯಾಗ್ ಹಾಕಿಬಿಡು. ಹಾಗೆ ಯಾಕೆ ಬಾಸ್? ಯಾಕೆಂದ್ರೆ ಇವನು ಮನೆಗೆ ತಲುಪಿದ್ಮೇಲೆ ಇವನಿಗೆ ನೋಬೆಲ್ ಪ್ರೈಸ್ ಸಿಗ್ಲಿ ಅಂತ. ಇವನಿಗೆ ಒಂದು ಕೈನಲ್ಲಿ ಕೆಂಪು, ಮತ್ತೊಂದು ಕೈಯಲ್ಲಿ ನೀಲಿ ಬಣ್ಣ ಕೊಡು. ಯಾಕೆಂದ್ರೆ ಇವನು ರೆಡ್ ಹ್ಯಾಂಡ್ನಲ್ಲಿ ಸಿಕ್ಕಾಕೊಂಡ್ರೆ ನಮ್ಮ ಮೇಲೆ ಯಾರಿಗೂ ಸಂಶಯ ಬರೋದ್ ಬೇಡ. ಬ್ರಿಲಿಯಂಟ್ ಬಾಸ್. ಇವನನ್ನ ಜೀಪ್ ನಲ್ಲಿ ಕೂರಿಸಿ ಇವತ್ತೇ ರಾತ್ರಿ ನಾವು ನಮ್ಮ ಕೆಲಸವನ್ನ ಪೂರ್ತಿ ಮಾಡ್ಬೇಕು. ಎಲ್ಲಿ ಹೋಗಿರ್ಬೋದು ಖನ್ನ ಸಾಹೇಬ್ರು? ಕನ್ನ ಸಾಹೇಬ್ರನ್ನ ಎಲ್ಲಾದ್ರೂ ನೋಡಿದ್ರಾ? ನೋಡಿಲ್ಲ. ಖನ್ನ ಸಾಹೇಬ್ರನ್ನ ನೋಡಿದೀರಾ ನೀವು? ಇಲ್ಲ. ಕನ್ನ ಸಾಹೇಬ್ರು ಎಲ್ಲೂ ಸಿಗ್ತಾ ಇಲ್ಲ. ತೋತರಾಮ್, ಅಲ್ಲಿ ನೋಡು. ಓ ಗಾಡ್, ಖನ್ನಾ ಸಾಹೇಬ್ರನ್ನ ಪ್ರಭು ದೇವ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಇವರಿಬ್ರು ಜೈಲಿಂದ ಯಾವಾಗ ಬಂದ್ರು? ಏನಪ್ಪಾ, ನೀನ್ ಎಲ್ರಿಗೂ ಹೇಳು, ನಾನು ಇವ್ರನ್ನ ನೋಡ್ತೀನಿ. ದೇವಾ, ಇಡು ಗುರಿಯನ್ನ ರೆಡ್ಡಿಯ ಕಿಟಕಿ ಮೇಲೆ. ಓಕೆ ಪ್ರಭು. ಖನ್ನಾ, ನೀನು ಈ ಹಗ್ಗದ ಮೇಲೆ ನಡ್ಕೊಂಡು ಹೋಗಿ ಆ ಕಿಟಕಿಯಿಂದ ಒಳಗೆ ಹೋಗ್ಬೇಕು. ಮತ್ತೆ ನಾಗಾರೆಡ್ಡಿಯ ತಿಜೋರಿಯಿಂದ ಎಲ್ಲ ಚಿನ್ನವನ್ನ ತರಬೇಕು. ಖನ್ನಾ ಸಾಹೇಬ್ರು ಮೇಲಿದ್ದಾರೆ. ಪ್ರಭುದೇವ ಅವರನ್ನು ಹಿಡಿದು ಬಿಟ್ಟಿದ್ದಾನೆ. ಎನಿ ಡೌಟ್? ಪ್ರಭುದೇವ, ಬನ್ನಿ. ಏನ್ರಪ್ಪ, ಬಿಟ್ಟು ಬಿಡಿ, ಇಲ್ಲಂದ್ರೆ ಪೆಟ್ಟು ತಿಂತೀರಿ. ನೀನು ಒಬ್ನೇ ನಮ್ಗೆ ಹೊಡಿತೀಯಾ? ಐ ಆಮ್ ಮೋರ್ ದೆನ್ ಇನಫ್. ಇದಕ್ಕೆ ಪೀಕಾಕ್ ಪಾಯ್ಸನ್ ಕೊಡು. ಪ್ರಭು, ಅದರಿಂದ ಏನಾಗತ್ತೆ? ಇದು ಮೋರ್ನಿಂದ ನೋ ಮೋರ್ ಆಗಿಬಿಡುತ್ತೆ. ಏನಪ್ಪ, ಇಷ್ಟು ತಲೆ ಕೆಡಿಸಿದ್ದಕ್ಕೆ 2 ಗುದ್ದು ಹೆಚ್ಚು ತಿಂತೀನಿ ನೀನು. ತೋತರಾಮ್, ನಾವು ಬಂದ್ವಿ. ಪ್ರಭು, ಇವರಿಂದಾಗಿ ನಾವು ಮೊದಲು ಜೈಲ್ಗೆ ಹೋಗಿದ್ವಿ. ಓಡಿ. ಇಲ್ಲ, ಅಟ್ಯಾಕ್ ಮಾಡಿ. ಹೋಗು, ತಿಜೋರಿಯನ್ನ ಖಾಲಿ ಮಾಡಿ ಬಾ. ಹಾ, ಅರೆ, ಯಾರಾದ್ರೂ ಖನ್ನಾ ಸಾಹೇಬ್ರನ್ನ ರಕ್ಷಿಸಿ. ಪ್ರಭು ಮತ್ತೆ ದೇವ ಚಿನ್ನ ಲೂಟಿ ಮಾಡಕ್ಕೆ ಬಂದಿದ್ದಾರೆ. ನಾನು ಬಿಡೋದಿಲ್ಲ ಅವರನ್ನ.
ಬಾಸ್ ಹೊಡೋಣ. ಬನ್ನಿ, ನೀನು ಕನ್ನ ಸಾಹೇಬ್ರನ್ನ ಕಾಪಾಡು, ನಾವಿರನ್ನ ಹಿಡಿತೇವೆ. ಆ, ಆ, ಇವತ್ತು ಉಳಿಯಲ್ಲ ನಾನು. ಆ. ಆ, 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 ಆ. ಆ, ಆ, ಆ. ಏನಪ್ಪ, ನೆಲದ ತನಕ ಇವರನ್ನ ನಾನ್ ಡೆಲಿವರಿ ಮಾಡ್ತೀನಿ. ಆ. ಆ, ಆ. ನಾನು ಪೊಲೀಸರಿಗೆ ಕಾಲ್ ಮಾಡಿ ಆಗಿದೆ, ಇವರನ್ನ ಓಡೋದಕ್ಕೆ ಬಿಡಬೇಡಿ. ಹೊಡಿ, ಹೊಡಿ. ಯಾರು ತಪ್ಪಿಸಬಾರ್ದು. ಬನ್ನಿ, ಇನ್ನುಳಿದ ಫೈಟ್ ಜೈಲಲ್ಲಿ ಮಾಡಿ. ಪ್ರಭು, ಇವರು ಮತ್ತೆ ನಮ್ಮನ್ನು ಹಿಡಿಸಿಬಿಟ್ರು. ಮುಂದಿನ ಸರ್ತಿ ಇವ್ರಿಗೆ ಮಯಾನ್ ತೆಕೊಂಡು ಹೊಡೆಯೋಣ. ಮಯಾನ್ ಯಾಕೆ ಪ್ರಭು? ಯಾಕೆಂದ್ರೆ ಮಯಾನ್ನಿಂದ ಹೊಡ್ತಾ ತಿಂದು ಇವರು ಮಯನ್ಮಾರ್ಗೆ ಹೋಗ್ತಾರೆ, ಮತ್ತೆ ನಮ್ಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಥ್ಯಾಂಕ್ ಯು ಗೆಳೆಯರೆ, ನಿಮ್ಮಿಂದಾಗಿ ಮತ್ತೆ ದೊಡ್ಡ ಅಪರಾಧ ಆಗೋದು ತಪ್ಪೋಯ್ತು. ಪೊಲೀಸ್ ಮ್ಯಾನ್ ನಡೆಸು. ಓಕೆ, ನಾನು ಪೊಲೀಸ್ ವ್ಯಾನ್ ಓಡಿಸ್ತೀನಿ. ನಾನು ಎಲ್ಲಿದ್ದೀನಿ? ಇವರ ನೆನಪು ಶಕ್ತಿ ಹೋಯ್ತು. ನೆನಪಿನ ಶಕ್ತಿ ಹೋಗಿಲ್ಲ, ಎಚ್ಚರ ಆದ್ರು. ಎನಿ ಡೌಟ್? ಸರ್, ನೀವು ಇವತ್ತು ಕೂಡ ನಿದ್ದೆಯಲ್ಲಿ ನಡೀತಿದ್ರಿ. ನೋಡಿ, ನಿಮ್ಮಿಂದಾಗಿ ಏನು ಹಂಗಾಮ ಆಯ್ತು ಅಂತ. ಓಹೋ, ನಿದ್ದೆಯಲ್ಲಿ ಇಷ್ಟೊಂದು ಗುಂಡಗಳನ್ನ ಇಡ್ಸಿದ್ದೀನಿ. ಯೋಚಿಸು, ಎಚ್ಚರದಲ್ಲಿದ್ರೆ ಇನ್ನೇನು ಮಾಡ್ತಿದ್ದೆ. ಈಶ್.